ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನಿವತ್ತೊಂದು ಸ್ಪೆಷಲ್ ಆಗಿರುವ ಬಂಗಡೆ ಸುಕ್ಕ ಮಾಡುವುದನ್ನು ತಿಳಿಸ್ಕೊಡ್ತಿದ್ದೇನೆ. ನೀವು ಬಂಗಡೆ ಫ್ರೈ ಹಾಗೆ ಸಾರು ಮತ್ತು ಹುಳಿ ಎಲ್ಲ ಮಾಡ್ಕೊಂಡು ತಿಂದಿರ್ತೀರಾ, ಬಟ್ ಈ ರೀತಿಯಾಗಿ ಬಂಗಡೆ ಸುಕ್ಕ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ನಾನಿವತ್ತು ಯಾವ ರೀತಿ ಮಾಡುವುದಂತ ತೋರಿಸ್ಕೊಡ್ತೇನೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನನ್ನ ಹತ್ರ 4 ಬಂಗಡೆ ಮೀನುಂಟು. ಈಗ ಇದನ್ನು ಕಟ್ ಮಾಡ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಮೀನನ್ನು ಕಟ್ ಮಾಡ್ಕೊಂಡು ಬಂದೆ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಮೊದಲಿಗೆ ಬೇಯಿಸ್ಕೊಳ್ಳುವ, ಆಯಿತಾ ಸ್ನೇಹಿತರೆ? ನಾನಿಲ್ಲಿ ಈಗ ಈ ಪಾತ್ರೆಗೆ ನೀರು ಹಾಕೊಳ್ತಾ ಇದ್ದೀನಿ. ಈಗ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇಡ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ನಾವು ಮೀನನ್ನು ಹಾಕಿ ಬೇಯಿಸ್ಕೊಳ್ಳುವ. ನೋಡಿ, ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಮೀನನ್ನು. ಸ್ನೇಹಿತರೆ, ಈಗ ನಾವು ಇದನ್ನು 7 ರಿಂದ 8 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳುವ. ನೋಡಿ, ಇದು ಬೆಂದಿದೆ. ಬೆಂದಿದೆ. ಈಗ ನಾವು ಇದನ್ನು ತೆಗೆದುಕೊಳ್ಬಹುದು. ನೋಡಿ ಸ್ನೇಹಿತರೆ, ಇದನ್ನು ಬೇಯಿಸಿದಾಯಿತು. ಇದನ್ನೆಲ್ಲ ನಾವೀಗ ತಕ್ಕೊಳ್ಬೇಕು. ಬಿಸಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ತಕ್ಕೊಳ್ಳುವ, ಆಯಿತಾ ಸ್ನೇಹಿತರೆ? ಈಗ ಇದು ತಣ್ಣಗಾಗಿದೆ. ಇದನ್ನೆಲ್ಲ ತೆಕ್ಕೊಳ್ಳುವ. ನೋಡಿ, ಈ ರೀತಿಯಾಗಿ ತಕ್ಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ಮುಳ್ಳೊಂದನ್ನು ಬಿಟ್ಟು ಬರೀ ಮಾಂಸ ಮಾತ್ರ ತಗೊಂಡಿದ್ದೀನಿ. ಈಗ ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ ಸುಕ್ಕ ಮಾಡುವ, ಪಟಾಪಟ್ ಅಂತ. ಬನ್ನಿ, ಇದನ್ನು ಸ್ವಲ್ಪ ನಾನು ಈ ರೀತಿಯಾಗಿ ಕಲಿಸ್ಕೊಳ್ತೇನೆ. ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನಿಲ್ಲಿ ಕಾಲಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ. ಈಗ ಸ್ವಲ್ಪ ಜೀರಿಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಹಸಿಮೆಣಸು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈಗ ನಾ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡಿಕೊಡ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಳ್ಳುವ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೇನೆ, ಹಾಗೆ ಸ್ವಲ್ಪ ಖಾರ, ಹಾಗೆ ಸ್ವಲ್ಪ ಒಗ್ಗರಣೆ ಸೊಪ್ಪು. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲನೂ ಸೇರಿಸಿ. ಈಗ ನಾ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮೀನನ್ನು ಆ್ಯಡ್ ಮಾಡಿಕೊಳ್ಳುವ. ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಕೊನೆಯದಾಗಿ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ಇಲ್ಲಿ ಬಂಗಡೆ ಸುಕ್ಕ ರೆಡಿ ಆಯಿತು. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ಮುಳ್ಳು ಸಹ ಇರುವುದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.